ಆಟವನ್ನು ಪ್ರೋತ್ಸಾಹಿಸುವವರು ಎಷ್ಟು ಮಂದಿ ಇದ್ದಾರೆ. ಆಟ ಸಾಕು ಸಾಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಾ. ಅಲ್ಲ, ಆಟ ಒಳ್ಳೇದಾಗುತ್ತಂತ ಹೊರಟದ್ದು ನಾವು. ಆಟದಲ್ಲಿ ಇಷ್ಟು ಕಷ್ಟ ಉಂಟು ನಂಗೆ ಇವತ್ತೇ ಗೊತ್ತಾಯ್ತು. ನನಗೆ ಆಟ ಸಾಕು ಅಂತ ಆಗಲಿಲ್ಲ. ಯಾಕಂದ್ರೆ ಎಷ್ಟು ಸಮಯ ಇದ್ರೂ ಕೂಡ ನನಗೆ ಆಟವೇ ಬೇಕು. ನಿಮಗೆ ಬೇಡವಾಗಿರಬಹುದು. ನಾವು ಬೇಡ ಅಂತ ಹೇಳೋದಿಲ್ಲ. ಈಗ ನೋಡಿ, ಆಟಕ್ಕೆ ಹೋಗೋಣ ಎಂಬುದಾಗಿ ಹೇಳ್ತೀನಿ. ನೀವು ಕರೆದದ್ದು ತಡ, ಕಾಲೆತ್ತಿಕೊಂಡು ಓಡೋಡಿ ಬಂದವರು ನಾವು. ಯಾಕೆ ಬಂದದ್ದು? ಆಟದಲ್ಲೇ ಇರಬೇಕು, ಆಟದಲ್ಲೇ ನಮ್ಮ ಬದುಕು ಆಗಬೇಕು ಎಂಬುದಾಗಿ ಓಡೋಡಿ ಬಂದಿದ್ದೇವೆ. ಆಟ ಆಡುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆದ್ರೆ ಯಾರಿಗೆ ಬೇಸರ ಆಗುದಿಲ್ವಾ? ಆಟದಲ್ಲಿ ಸಮಸ್ಯೆ ಆಗಬಾರ್ದು, ಕೂಟದಲ್ಲಿಯೂ ಸಮಸ್ಯೆ ಆಗಬಾರ್ದು. ಊಟ ಅಂತದಲ್ಲ ಬೇಡ, ನಮ್ಮ ಕೂಟ ಒಳ್ಳೆಯ ಕೂಟ. ಹೌದು, ಹಾಗಾಗಿ ಆಟವು ಒಳ್ಳೇದಾಗ್ತಾ ಉಂಟು. ಆಟ ಒಳ್ಳೇದಾಗ್ತಾ ಉಂಟು. ಒಳ್ಳೇದಾಗುದ್ರೆ ಒಂದು ಕಪ್ಪು ಚುಕ್ಕಿ ಆಯ್ತು ಗೊತ್ತಾ ನಿಮಗೆ ಸ್ವಾಮಿ? ಪ್ರಕೃತಿಯನ್ನು ತೋರಿಸುತ್ತಾ ನೀವು ಮುಂದುವರಿಯುವಂತಹ ಸಂದರ್ಭದಲ್ಲಿ ನಾನು ನೋಡುತ್ತಾ ಮುಂದುವರಿದೆ. ನೋಡುವಾಗ ಒಂದು ಸರೋವರ ಕಂಡಿತು. ಸರೋವರ? ನಾವೀಗ ಸರೋವರ ಅಲ್ಲ, ಪಕ್ಕದಲ್ಲಿ ಮತ್ತೊಂದು ಸರೋವರ. ಸರೋವರದ ಹಿಂದೆ ಒಂದು ಕಪ್ಪು ಬಂಡೆ ಉಂಟು. ಬಂಡೆಕಲ್ಲ? ಹೌದು. ಸರೋವರದ ಸನ್ನಿಹಿತದಲ್ಲಿ ಬಂಡೆಕಲ್ಲುಗಳು ಇರ್ತದೆ. ಆ ಬಂಡೆಯಲ್ಲಿ ಕಾಣುವಾಗ ಒಬ್ಬ ವ್ಯಕ್ತಿ ಕುಳಿತಿದ್ದ ಸ್ವಾಮಿ. ಬಂಡೆಯ ಮೇಲೆ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಗೊತ್ತಾ? ದೊಡ್ಡ ತಲೆಗೆ ಆಡಲೊಂದು ಬೊಮ್ಮನಿಗನ ಗೋಡಿಯೊಳಗೆ ಸೃಷ್ಟಿಸಿದನ. ಆಡಲೊಂದು ಬೊಮ್ಮನಿಗನ ಗೋಡಿಯೊಳಗೆ ಸೃಷ್ಟಿಸಿದನ. ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ. ಹೌದಪ್ಪ, ಹೇಗಿದ್ದ? ಹೌದಾ? ಅವ್ನು ನೋಡುವಾಗ ಹೇಸಿಗೆ ಆಗ್ತದೆ. ಅಂದ್ರೆ ಹಾಗಿದ್ದಾನೆ. ಹೇಸಿಗೆ ಅಂದ್ರೆ ಹೇಸಿಗೆ ರೂಪ ಅಲ್ಲ, ಅದ್ರ ರೂಪದಲ್ಲಿ ಒಂದು ವಿಶೇಷ ಉಂಟು. ದೊಡ್ಡದಾದಂತಹ ಒಂದು ಬಟ್ಟೆ, ಸಣ್ಣದಾದಂತಹ ಕೈಕಾಲುಗಳು, ಕರಿ ಬಂಡೆ, ಅವನ ಮಂಡೆ ದೊಡ್ಡುಂಟು. ಮಂಡೆ ಯಾವುದು ಬಂಡೆ ಯಾವುದು ಗೊತ್ತಾಗುದಿಲ್ಲ, ಅಷ್ಟು ವಿಶೇಷವಾಗಿ ಕಾಣ್ತಾ ಇದ್ದಾನೆ. ಮತ್ತೊಂದು ವಿಚಾರ, ಅವನು ಹೇಗ್ ಕಂಡ್ರು ನನಗೆ ಬೇಸರ ಇಲ್ಲ, ಅದು ಅವನಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಕೂತ್ಕೊಂಡು ನನ್ನ ನೋಡ್ತಾ ಇದ್ದೇನೆ. ನಿನ್ನನ್ನು ನೋಡ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಾದದ್ದು ಹೇಗೆ? ನಾವು ನೋಡಿದ್ದಲ್ಲ, ನಿನಗೂ ನೋಡುವ ಚಟ ಉಂಟು ಅಂತ ಇದ್ದ. ಪ್ರಕೃತಿ ನೋಡುವಾಗ ಅದ್ ನೋಡಿ ಹೋದದ್ದು. ಹೌದಾ? ಅವೀಗ ನಮ್ಮನ್ನು ನೋಡ್ತಾ ಇದ್ದಾನೆ ನಾವು ಹೇಳಿಲ್ವಾ? ಹಾಗಾಗಿ ನಮ್ಮನ್ನು ಯಾಕೆ ನೋಡ್ತಾನೆ ಎಂಬುದಕ್ಕೆ ನೀವು ಪ್ರಶ್ನೆ ಮಾಡ್ಬೇಕು. ನೋಡಿ, ಬೇಡ. ಪ್ರಪಂಚದಲ್ಲಿ ಬೇರೆ ಬೇರೆ ವರ್ಗದವರಿದ್ದಾರೆ, ಬೇರೆ ಬೇರೆ ಸ್ವರೂಪದವರಿದ್ದಾರೆ. ಅಂಥವರ ತಂಟೆಗೆ ನಾವು ಹೋಗುವುದು ಸರಿಯಲ್ಲ. ನಾವು ಬಂದದ್ದು ಜಲಕೇಳಿ ಆಟ ಆಡುವುದಕ್ಕೆ ಮಾತ್ರವಲ್ಲ, ಪ್ರಕೃತಿ ಸೌಂದರ್ಯ ನೋಡುವುದಕ್ಕೆ. ಹಾಗಾಗಿ ನಾವು ನಮ್ಮಷ್ಟಕ್ಕೆ ಹೋಗೋಣ. ಕಾಡಿನಲ್ಲಿ ಏನಾದರೂ ನಿಮಗೆ ಸೊಪ್ಪು ತಾಗಿದ್ದ? ಸೊಪ್ಪು ತಾಗಿದ್ರೆ ಹೀಗೆ ಹುಚ್ಚರ ಹಾಗೆ ವ್ಯವಹರಿಸ್ತಾರಂತೆ. ನಾನು ಕೇಳಿದ್ದೇನೆ ಗೊತ್ತುಂಟಾ? ತಲೆಯಲ್ಲಿ ಕೂದಲು ಬರುವ ಸೊಪ್ಪು ಕಾಡಿನಲ್ಲಿ ಸಿಗ್ತದೆ. ಇದು ನಗಡ ಸೊಪ್ಪು ಉಂಟಾ? ಹಾಗಲ್ಲ, ಒಂದು ಜಾತಿಯ ಸೊಪ್ಪು ಉಂಟು. ಅದು ತಾಗಿದಾಕ್ಷಣ ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಾಗುದಿಲ್ಲ. ನಾವು ಪ್ರಕೃತಿಯಲ್ಲಿ ಕೇಳಿ ತಿಳಿದದ್ದು. ಹೌದಾ? ಹೌದು. ನಾವು ಸೊಪ್ಪು ತಾಗಿ ನಗಾಡಿದ್ದಲ್ಲ, ಮತ್ತೆ ಅವನು ವಿಶೇಷ ನೋಡಿ ನಗಾಡಿದ್ದು. ಹಾಗಿದ್ರೆ ನಿಮ್ಮನ್ನು ನೋಡಿದ್ದಾನೆ ಅಂತ ಆದ್ರೆ ಅವ ಯಾರು ಎನ್ನುವುದನ್ನು ವಿಚಾರಿಸಲೇಬೇಕು. ನೋಡ್ತೇನೆ, ನಾನು ಎಲ್ಲಿದ್ದೇನೆ. ದೇಹದ ದೊಡ್ಡ ತಲೆಯವನೇ ಮಗನ ಬಾಬನ ದೊಡ್ಡ ತಲೆಗಳ ಬೆಳೆದವನೇ
ಇಷ್ಟು ಚಂದದ ಹುಡುಗನಿಗೆ ದೇವರು ಮಾತಬಾರದ ಹಾಗೆ ಮಾಡಿ ಇಷ್ಟೊತ್ತು ಸರಿ ಯಜಮಾನ್ರೆ ಮುಂದುವರಿಸಿ. ಮಾತನಾಡ್ತಾನೆ ನನಗೆ. ಮತ್ತೆ ನೀನದು ಕೈ ಸೊನ್ನೆ. ನನ್ನ ಅಭಿನಯದಲ್ಲಿ ನಿನಗೆ ಅರ್ಥ ಆಗಬೇಕು ಎನ್ನುವ ಹಾಗೆ ಭಾವಿಸಿತು. ಆಗಿನಿಂದ ನಿನ್ನ ಅಭಿನಯ ನೋಡ್ತಾ ಇದ್ದೇನೆ. ಕೆಲವರಿಗೆ ಹಾಗೆ ಹೆಣ್ಣು ಮಕ್ಕಳು ಧರಿಸುವ ಬಟ್ಟೆ ಧರಿಸಬೇಕು, ಹೆಣ್ಣು ಮಕ್ಕಳು ನಡೆದ ಹಾಗೆ ನಡೆಯಬೇಕು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಲ್ಲದವರ ಹಾಗೆ ಚಪ್ಪಾಳೆ ತಟ್ಟಬೇಕು, ಅದೆಲ್ಲ ಮಾಡ್ತಾ ಇದ್ದೀನಿ. ನನಗೆ ಎಂಥದ್ದು ಅಂತ ಗೊತ್ತಾಗಲಿಲ್ಲ. ಎಲ್ಲ ಬೇಡ. ಕೆಲವರು ಗಂಡು ಮಕ್ಕಳನ್ನು ನಾವು ನೋಡಿದ್ದೇವೆ. ಸನ್ಯಾಸಿಗಳು ಎನ್ನುವ ಹಾಗೆ ಹೇಳಿಕೊಂಡವರು ಸ್ತ್ರೀಯರ ಹಾಗೆ ಮಾಡುದು. ಸ್ವಾಮಿ ಅಲ್ಲ, ಈಗ ನಿನ್ನ ವಿಷಯಕ್ಕೆ ಹೇಳಿದ್ದ. ಈಗ ನಾನು ಅಭಿನಯ ಚತುರ. ಸನ್ಯಾಸಿ ಸ್ತ್ರೀ ವೇಷದವರಾಗಿ ಇಲ್ಲಿ ಯಾರು ಇಲ್ಲಪ್ಪ. ಇಲ್ಲ, ಕೆಲವರು ಇದ್ದಾರೆ. ಅದಕ್ಕೆ ನಿನಗೆ ಹೇಳಿದ್ದು ನನಗ ಹೌದಾ? ವಿಚಿತ್ರ ಅನ್ನಿಸ್ತಾ ಇದೆ. ಯಾವುದು? ಅಂದ್ರೆ ನಾವು ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇರುವಂತಹ ಸಂದರ್ಭ ನಾನು ನಿಮ್ಮನ್ನು ನೋಡಿದ್ದಲ್ಲ. ಮತ್ತೆ ಯಾರು ತೋರಿಸಿದ್ರು? ಇವರೆಲ್ಲರೂ ನೀನು ಇಲ್ಲಿದ್ದೀ ಎನ್ನುವ ಹಾಗೆ ನನಗೆ ತೋರಿಸಿಕೊಟ್ರು. ಇವರೆಲ್ಲ ಇಲ್ಲಿ ಯಾಕೆ ಬಂದರು? ಇವರೆಲ್ಲ ನನ್ನ ಹೆಂಡತಿಯರು. ಹೀಗೇನಾಯ್ತು? ಇವರು ನನ್ನ ಹೆಂಡತಿಯರು. ನಿನಗೆ ಊರಿನಲ್ಲಿ ಎಲ್ಲೂ ಹೆಣ್ಣುಗಳು ಸಿಕ್ಕಿಲ್ವ? ನಾನೇನು ಸ್ತ್ರೀವೇಷದವರನ್ನು ಕಟ್ಟಿಕೊಂಡು ಬಂದದ್ದು ಅಂತ ಆಲೋಚನೆ ಮಾಡಿದೆ. ನಾನು ಹಾಗೆ ಹೇಳಿದ್ದ. ಎಂತದು? ನೋಡುವುದಕ್ಕೆ ಹೆಣ್ಣಾಗಿದ್ದರೆ ಸಾಕಾಗುವುದಿಲ್ಲ. ಸೀರೆ ಉಟ್ಟು ಕುಪ್ಪಸ ತೊಟ್ಟು ಹಣೆಯಲ್ಲಿ ಬೊಟ್ಟಿಟ್ರೆ ಅವಳು ಹೆಣ್ಣಲ್ಲ. ಕೇಳಿಕೋ, ಹೆಣ್ಣಿನ ಹೆಣ್ತನ ಅವಳಲ್ಲಿ ಇರ್ಬೇಕು. ಕೇಳಿಕೋ, ಅವಳನ್ನ ಹೆಣ್ಣು ಅಂತ ಕರೀತಾರೆ. ಕೇಳಿಕೋ. ಇವರನ್ನ ಹೆಣ್ಣು ಅಂತ ಹೇಳುವ ಯಾವ ಒಂದು ಲಕ್ಷಣವೂ ನನಗೆ ಕಾಣ್ತಾ ಇಲ್ಲ. ನನಗೆ ವಿಶ್ವಾಸ ಉಂಟು. ಅವರ ಗುಣನಡತೆ ಏನೆನ್ನುವುದು ಲೋಕಕ್ಕೆ ಮಾದರಿ ಆಗಿದೆ. ಅವರ ಕೈಯಾಳಿಗಳು ಅವರು ತೋರಿಸಿದ್ರು. ಇದನ್ನು ನೋಡುವಾಗ ಆಶ್ಚರ್ಯ ತಕ್ಕಿತನಾದೆ. ಇದು ತಲೆ ಯಾರು ಮಾಡಿದ್ದು? ನಿನ್ನ ತಲೆ ಯಾರು ಮಾಡಿದ್ದು? ಬ್ರಹ್ಮದೇವರು. ನನಗೂ ಅವರೇ. ಹೌದಾ? ಎಲ್ರಿಗೂ ಅವರೇ ತಲೆ ಮಾಡಿದ್ದುದಾ? ನಿನಗೆ ತಲೆ ಮಾಡ್ಲಿಕ್ಕೆ ಬರ್ತದೆ. ಹಾಗಲ್ಲ. ಪ್ರಪಂಚದಲ್ಲೇ ಒಂದು ವಿಚಿತ್ರ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ದೊಡ್ಡದಾದಂತಹ ತಲೆ, ಗಿಡ್ಡದಾದಂತಹ ದೇಹ, ನಿನ್ನ ಕೈ ಕಾಲುಗಳನ್ನು ನೋಡಿದ್ರೆ ಕಟ್ಟಿಯಂತಿಹುದು. ಅದಕ್ಕೆ ಸೃಷ್ಟಿಕರ್ತನನ್ನ ಭೇದ ಜಗ ಅಂತ ಹೇಳು. ಕಟ್ಟ ಇದು ಕಟ್ಟಿದ್ದ. ಹುಟ್ಟಿದ್ದಾದ್ರೆ ಏನು, ಕಟ್ಟಿದ್ದಾದ್ರೆ ನಿನಗೆ ಬೇಕಾ? ಕಟ್ಟಿದ್ದಾದ್ರೆ ಬಿಚ್ಚಿಕೋ, ಹುಟ್ಟಿದ್ದಾದ್ರೆ ಮುಂದುವರಿಸಬೇಡ. ನನಗೆ ಗಡ್ಡ ಅಗತ್ಯವೇ ಇಲ್ಲ. ನನ್ನ ಮುಖದಲ್ಲಿರುವ ಗಡ್ಡ ನಿನಗೆ ಯಾಕೆ ಚುಚ್ಚುತ್ತದೆ ಕೇಳು. ಹಾಗಲ್ಲ. ಕೆಲವರೆಲ್ಲ ಗಡ್ಡ ಕಟ್ಟಿಕೊಂಡು ಮೋಸ ಮಾಡುವಂತಹ ಸನ್ಯಾಸಿಗಳನ್ನು ನಾವು ಗಮನಿಸಿದ್ದೇವೆ. ಗಡ್ಡ ಮೀಸೆ ಇಲ್ಲದವರು ಮೋಸ ಮಾಡಿದಷ್ಟು ಗಡ್ಡ ಕಟ್ಟಿದವರು ಮಾಡು. ಹಾಗೆ ಈಗೀಗ ಹೇಗಾಗಿದೆ ಗೊತ್ತು? ಹೇಗೆ? ಗಡ್ಡ ಬಿಟ್ಟವರನ್ನು ಎಂದಿಗೂ ನಂಬಬಹುದು. ಈ ಗಡ್ಡ ಮೀಸೆ ಇಲ್ಲದವರನ್ನ ನಂಬುವುದು ಅಪಾಯ. ಕೆಲವು ಸಂದರ್ಭದಲ್ಲಿ ಗಡ್ಡ ಮೀಸೆ ಬೆಳೆಸುವುದಕ್ಕಾಗುವುದಿಲ್ಲ, ಅನಿವಾರ್ಯತೆ ಇರ್ತದೆ ಅವರಿಗೆ. ನಾನು ಅದಕ್ಕಾಗಿ ಹೇಳಿದ್ದಲ್ಲ, ನೀನು ಅದನ್ನು ವಹಿಸಿಕೊಳ್ಳಬೇಡ. ನಾನಲ್ಲ. ಗಡ್ಡ ಮೀಸೆ ಇಲ್ಲದವರು ಎಷ್ಟೋ ಕಾಲದಿಂದ ಮಾಡಲಾಗದೇ ಇದ್ದದ್ದನ್ನು ಗಡ್ಡ ಮೀಸೆ ಇರುವವರು ಕೇವಲ ಕೆಲವು ಸಮಯದಲ್ಲಿ ಮಾಡಿ ಮುಗಿಸ್ತಾರೆ. ನೀನು ಬೆಳೆಸಿದಂತಹ ಈ ಗಡ್ಡ, ಕಟ್ಟಿಕೊಂಡಂತಹ ಜುಟ್ಟು, ಅಯ್ಯೋ ನಿನ್ನ ಮೈ ನೋಡಿದ್ರೆ ಬೂದಿಯೆಲ್ಲ ನಿನ್ನ ಶರೀರದಲ್ಲೇ ಉಂಟು. ಇರ್ಲಿ, ಮಾತ್ರವಲ್ಲ, ನಿನ್ನ ಮೈಯಲ್ಲಿ ಇಲ್ವಲ್ಲ. ಅಜ್ಜನ ಅವನು ಬಲಿದುಕೊಂಡಿದ್ಯಾ? ನಾಮ ನನ್ನ ಹಣೆಗೆ, ನಾನು ಬೇರೆಯವರ ಹಣೆಗೆ ನಾಮ ಹಾಕ್ಲಿಕ್ಕೆ ಎಲ್ಲ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಎಂತದ್ದು? ಅಲ್ಲ, ಇದು ವಿರುದ್ಧ ಅಂತ ನಿನಗೆ ಪ್ರಶ್ನೆ ಕೇಳಿದವನಿಗೆ ಅನ್ನಿಸ್ತು. ಈಗ ನಾಮ ಇಟ್ಟದ್ದು ನನ್ನ ಹಣೆಯಲ್ಲಿ, ಕೈಕಾಲು ಗಿಡ್ಡ ಇದ್ರೆ ನನಗೆ, ಗಡ್ಡ ಇದ್ರೆ ನನ್ನ ಮುಖದಲ್ಲಿ, ಟೊಳ್ಳು ಹೊಟ್ಟೆ ಇದ್ರೆ ನನಗೆ. ಇದು ಯಾವುದು ನಿನಗೆ ಭಾರ ಆಗ್ಲಿಲ್ಲಲ್ಲ? ಇಲ್ಲ ಇಲ್ಲ. ಆದ್ರೂ ನೀನ್ ಯಾರು, ಎಲ್ಲಿಂದ ಬಂದವ, ಇಲ್ಲಿ ಕುಳಿತದ್ದು ಯಾಕೆ? ಮಾತನ್ನು ನಿನಗೆ ನನಗುಂಟಲ್ಲ, ನನಗೆ ಹೇಳ್ತಾ ಉಂಟು. ಯಾವಾಗ್ಲೂ ಏರಿಕೊಂಡೇ ಇರ್ತದ. ಯಾಕೆ ಗೊತ್ತಾ? ನೀನು ಇಲ್ಲಿ ಕುಳಿತುಕೊಂಡು ನನ್ನ ಹೆಂಡತಿಯರ ಮುಖ ನೋಡಿದ್ಯಂತೆ. ಅದು ಯಾಕೆ ಅಂತ ಬೇಕಾದ್ರೆ ಗೊತ್ತುಂಟಾ? ಮುಖ ನೋಡುವಾಗ ಉಂಟ ಅನ್ನೋದು ಮುಖ್ಯ. ನಿನಗೊಂದು ಭ್ರಾಂತಿ. ಇವರನ್ನ ನೀನು ಚಂದ ಅಂತ ಗ್ರಹಿಸಿ, ಆ ಚಂದ ಇರುವ ನಾವು ನಮ್ಮನ್ನ ಯಾರೋ ನೋಡ್ತಾ ಇದ್ದಾರೆ ಎನ್ನುವ ಭ್ರಾಂತು
ನಮ್ಮನ್ನೇ ನೋಡ್ತಾರ ಎನ್ನುವ ಆ ಚಿಂತೆ ಅವರಿಗೆ ಯಾಕೆ ಬಂತೋ ಗೊತ್ತಾಗ್ಲಿಲ್ಲ. ಅವರಿಗೆ ಬಂತು ಬಿಡು, ನಿನಗೂ ನನ್ನ ಹೆಂಡತಿಯರನ್ನೊಬ್ಬ ನೋಡಿದ ಎಂಬ ಆ ಯೋಚನೆ ಯಾಕೆ ಬಂತು ನನಗೆ ಗೊತ್ತಾಗ್ಲಿಲ್ಲ ಬಿಡು. ಯಾರು ನೋಡ್ಲಿಕ್ಕಿಲ್ಲ ಅಂತ ನನಗೂ ಗೊತ್ತುಂಟು, ಅವರು ಹೇಳಿದ್ದು. ಯಾರು ನೋಡ್ಲಿಕ್ಕಿಲ್ಲಲ್ಲ, ಯಾರು ನೋಡುವುದೇ ಇಲ್ಲ. ನೋಡುವ ಹಾಗೆ ಇಲ್ಲವಲ್ಲ ಅದು. ನೋಡಿದ್ದು ಅವರು ಹೇಳಿದ್ದು ಅಂತ. ನನ್ನ ಬಗ್ಗೆ ನಿನ್ನ ಪ್ರಶ್ನೆ ನಾನು ಮಹಾನುಭಾವ ಎನ್ನುವ ಹಾಗೆ ನಿನಗೆ ಅರ್ಥ ಆಯ್ತಲ್ಲ. ಎಲೆ ಮದಾಂಧ ಮಹಾನುಭಾವ ಅನ್ನುವಾಗ ನಿನ್ನ ಬಾಯಿ ಕಿವಿಯವರೆಗೆ ಹೋಯ್ತು. ಯಾಕೆ ಮಹಾನುಭಾವ ಅಂತ ಹೇಳಿ? ಯಾಕೆ? ಕುರಿ ಕೊಬ್ಬಿದಷ್ಟು ಲಾಭ ಯಾರಿಗೆ? ಕಟುಕನಿಗೆ. ನೀನು ಕಟುಕರ ಬಾಯಿಗೆ ಸಿಕ್ಕುವ ಕುರಿಯ ಹಾಗಾಗಿದ್ದಿ. ನಿನಗೆ ಈ ಪರಿಸರದಲ್ಲಿರುವ ನನ್ನ ಪರಿಚಯ ಅಗತ್ಯವೇ ಇರಲಿಲ್ಲ. ಆದರೂ ನನ್ನ ನೆಮ್ಮದಿಯನ್ನ ಕೆಡಿಸಿ, ನನ್ನ ಶಾಂತಿಯನ್ನ ಭಂಗ ಮಾಡಿ, ನನ್ನ ಏಕಾಗ್ರತೆಯನ್ನ ಕಳೆದುಕೊಳ್ಳುವ ಹಾಗೆ ಮಾಡಿ ಪ್ರಶ್ನೆ ಮಾಡ್ತೀಯಂತಾದ್ರೆ ಉತ್ತರ ತೆಕ್ಕೊಂಡು ಹೋಗಬಹುದು. ಸರ್ವಲೋಕಗಳ ಒಳಿತನ್ನಾಶಿಸುವಂತಹ ಬಡಿಯೊಳರು ಇರುವಂತಹ ಆಶ್ರಮದಲ್ಲಿ ವಾಸಿಸುವ ನೀನು ಸ್ಥೂಲ ಶಿರ ಎಂಬ ಮಹಾಮುನಿ. ಬಹುಶಃ ತಲೆ ದೊಡ್ಡದಿದ್ದಕ್ಕೆ ನನ್ನ ಅಪ್ಪ ಅಮ್ಮಗೆ ಹೆಸರಿಟ್ಟಿರಬೇಕು. ಇಲ್ಲ ಬಿಡು, ಇದು ನನ್ನ ಪರಿಚಯ. ನಾನು ಯಾರ ತಂಟೆಗೂ ಹೋಗೋದಿಲ್ಲ. ನನ್ನ ತಂಟೆಗೆ ಬಂದ್ರೆ ಅದನ್ನು ಉಪೇಕ್ಷಿಸಿ ಬಿಡು, ಅದು ನನ್ನದ್ದಲ್ಲ ಅಂತ. ಈಗ ನೀನು ಇಲ್ಲಿವರೆಗೆ ತಂಟೆ ಮಾಡಿದ್ದು ಸಾಕು. ಅಲ್ಲ, ಇದೊಂದು ಬಗೆಯ ತಂಟೆ. ನೀನು ನಿನ್ನ ಹೆಂಡತಿಯ ತಮ್ಮನಲ್ಲಿ ಮಾತಾಡ್ಲಿಕ್ಕೆ ನನ್ನ ಹತ್ತಿರ ಕುಳಿತು ಮಾತಾಡುವ ಸಲುಗೆಯನ್ನು ನಿನಗೆ. ಅಲ್ಲ, ಈಗ ಉತ್ತರ ಬರ್ತದೆ ಅಂತ ಕಾಯುವುದು ನಾನು. ಉತ್ತರ ಇಷ್ಟೇ. ಅದೇ ನಾನೀಗ ಬಂದು ಇಷ್ಟು ಹೊತ್ತಾಯ್ತು ನಿನ್ನಲ್ಲಿ ಮಾತಾಡ್ತಾ ಇದ್ದೇನೆ. ನಾನು ಯಾರು, ಎಲ್ಲಿಂದ ಬಂದವ, ನನ್ನ ಯೋಗ್ಯತೆಯನ್ನು ಒಂದು ಕೇಳುವ ಸೌಜನ್ಯವಿಲ್ಲವಲ್ಲ ನಿನಗೆ? ಅಗತ್ಯ ಇದ್ರೆ ಕೇಳ್ತಿದ್ದೆ, ಅಗತ್ಯ ಅಂತ ಅನ್ನಿಸಲಿಲ್ಲ. ನನಗೆ ಊರಿನಲ್ಲಿರುವವರ ಪರಿಚಯ ಕಟ್ಟಿಕೊಂಡು ಏನಾಗಲಿ. ನೀನು ಕೇಳದೇ ಇದ್ರು ಹೇಳುವ ಚಂದ ಉಂಟು ಅಂತ ಹೇಳಿಕೊಡ್ತೇನೆ.
ಮತ್ತೆ ಮಾತಾಡೋದು ಯಾವುದು? ನಮ್ಮ ಕೂಟದ ಹಾರ್ಲಿಕ್ಕೆ ಇರುದು, ನೀನು ಕುಣಿಲಿಕ್ಕೆ ಇರುದು ನೆನಪಿರಲಿ. ರಾಜ್ಯಲ್ಲೇ ಮುಗಿಸುವ. ನಿನಗೆ ರಾಜ್ಯದಲ್ಲಿ ಮುಗಿಸುದು ಎಲ್ಲವೂ ಗೊತ್ತಾಯ್ತಾ? ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳಿದೆಯಲ್ಲ, ಆದ್ದರಿಂದ ಮಾತಾಡುವಷ್ಟು ಉಸಿರಿಟ್ಟುಕೊಂಡು ಹಾರುವುದನ್ನು ಮುಗಿಸಬೇಕಿತ್ತು ಅಂತ ನಾನು ಹೇಳಿದ. ಉಸಿರು ಇಟ್ಟುಕೊಂಡೇ ಹಾ. ಕುಣಿಯುವವ. ಅಲ್ಲ, ಉಸಿರಿನ ಜೊತೆಯಲ್ಲಿ ಏದುಸಿರು ಆರಂಭ ಆಯ್ತಲ್ವಾ? ನಾನು ಹೇಳೋದು ಗೊತ್ತಾಯ್ತಾ? ಇಲ್ಲ, ಗೊತ್ತಾಗ್ಲಿಲ್ವಾ? ನಿನಗೆ ಗೊತ್ತುಂಟಾ? ನನಗೆ ಗೊತ್ತುಂಟು. ಹಾ, ನಿನಗೆ ಯಾರು? ಯಾರು? ಒಬ್ಬ ಇದ್ದನಂತೆ, ಯಾರು? ಮಹಿಷಾಸುರ ಅಂತ. ಅವ ನಿನಗೆ ಸೋದರ ಮಾವನ ಅಲ್ಲ, ಅವನಿಗೆ ನೀನು ಸೋದರ ಮಾವ. ಮಹಿಷಾಸುರನ ಸಂತಾನದವಂತ. ಮತ್ತೆ ನಾಲಿಗೆ ಇಷ್ಟುದ್ದ ಹೊರಗೆ ಹಾಕಿದ್ದಿ, ಮೂಲೆ ಮೂಲೆಗೆ ಹೋಗುತ್ತಾ ಇದ್ದಿ, ಗೋಡೆ ಇಡ್ಲಿಕ್ಕೆ ಮಣ್ಣು ಕಲಿಸಿದವರಾಗಿ ನೆಲ ತುಳಿತಾ ಇದ್ದಿ. ಎಂತ ನಾನು ಸಾಮಾನ್ಯನಲ್ಲ. ಏನು ಅಸಾಮಾನ್ಯತೆ ನಿನ್ನಲ್ಲಿ? ಸಾಮಾನ್ಯರ ಕಣ್ಣಿಗೆ ಕಾಣ ಸಿಗುವವರು ನಾನಲ್ಲ. ಹೌದಾ? ನನ್ನನ್ನು ನೋಡಬೇಕು ಅಂತ ಆದ್ರೆ ಹಾ. ಪರವಾನಿಗೆ ಬೇಕು, ಗೊತ್ತುಂಟಾ? ಹೌದಾ? ಮತ್ತೆ ನಿನಗೆ ಪರವಾನಿಗೆ ಸಿಕ್ಕಿತಾ? ಎಷ್ಟು ಮಂದಿಗಳು ನನ್ನ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ನೀನೇ ಎಲ್ಲೆಲ್ಲಿಗೆ ಹೋಗ್ಲಿಕ್ಕೆ ಪರವಾನಿಗೆಗೆ ಎಲ್ಲೆಲ್ಲಿ ಹೋಗಿ ಕಾಯ್ತಿ? ಪರವಾನಿಗೆ ನಾನು ಸಾಮಾನ್ಯನಲ್ಲ. ಆಗ್ಲಿ ಬಾ. ನಾನು ಮೇಲಿನಿಂದ ಕೆಳಗೆ. ಈಗ ಗೊತ್ತಾಯ್ತು. ಎಂತದು? ಯಮಲೋಕದಿಂದ. ನಿನಗೆ ಯಮಲೋಕದ್ದೇನು ನೆನಪಾಗುವುದು? ನಮ್ಮ ಭೂಮಿಯಲ್ಲಿರುವವರಿಗೆ ಎರಡೇ ಲೋಕ. ಯಾವುದು? ಉಳಿದ 12 ಲೋಕದ ಬಗ್ಗೆ ಆಲೋಚನೆ ಮಾಡುವುದೇ ಇಲ್ಲ. 2 ಲೋಕ ಬೇಗ ನೆನಪಾಗುತ್ತದೆ. ಯಾವುದು? ಒಂದು ಸ್ವರ್ಗ ಲೋಕ, ಮತ್ತೊಂದು ಯಮಲೋಕ. ಒಂದು ಸ್ವರ್ಗ, ಮತ್ತೊಂದು ನರಕ. ನಾವು ಯಮಲೋಕಕ್ಕೆ ಹೋಗಿ ಬರ್ತಾ ಇರ್ತೇವೆ. ನೀನು ಅಲ್ಲಿರೋದೇ ಒಳ್ಳೆ. ಹೋಗಿ ಬರ್ತಾ ಇದ್ದಿ. ಅಂದ್ರೆ ಹೋಗಿ ಬರ್ತಾ ಇದ್ದಿ ಅಂದ್ರೆ ನೀನು ಬರುವ ಜಾಗ ಒಂದು ಬೇಕಲ್ಲ? ಗಂಧರ್ವಲೋಕದಲ್ಲಿ ಓ. ಗಂಧರ್ವರಲ್ಲಿ ಶ್ರೇಷ್ಠನಾದಂತಹ ವಿಶ್ವಾವಸು ನಾಮಕ ಇವರೆಲ್ಲರನ್ನು ಸೇರಿಸಿಕೊಂಡು ಪ್ರಕೃತಿಯ ಸೌಂದರ್ಯವನ್ನು ನೋಡುವುದಕ್ಕಾಗಿ ನಾನು ಇಲ್ಲಿವರೆಗೆ ಬಂದೆ. ಇಲ್ಲಿ ಏನೋ ಈ ರೀತಿಯ ದುರ್ಘಟನೆ ನಡೆದು ಹೋಯಿತು. ನಿನ್ನನ್ನು ನೋಡಿದೆ. ಸ್ವಾಮಿ, ಎದೆಗೆ ಕೈ ಇಡಬೇಡ. ನನಗೆ ಹೆದರಿಕೆ ಆಗುತ್ತದೆ. ನೀನು ಅಳುವುದೇ ಯಾಕೆ? ನನಗೆ ನೀನು ಸರ್ವಸ ಅಂದುಕೊಂಡವರೆಲ್ಲ ಇದ್ದಾರಲ್ಲ ಇಲ್ಲಿ. ನನಗೆ ಉಕ್ಕಿ ಉಕ್ಕಿ ಬರ್ತದೆ ಸ್ವಾಮಿ. ಭಾವನೆ ಜೊತೆ ಮಾತಾಡಲು ಅಳ್ತಾ ಇದ್ದಾವ. ಯಾವ ಭಾವ? ಸ್ವಾಮಿ, ಓ ಮುನಿವರ್ಯ, ನಿನ್ನಲ್ಲಿ ಭಾವ, ಅದಕ್ಕೆ ಅಭಾವ. ಓ ಮುನಿವರ್ಯ, ಓ ಯೋಗಿವರ್ಯ, ಓ ಯೋಗಿಗಳೇ, ಯೋಗಿಗಳೇ, ನೀವು ಆದಿತ್ಯಂತೆ ಕಾಣಿಸ್ತಾ ಇದ್ದೀರಿ. ಪ್ರಕಾಶ, ಕೆಲವರ ಹಾಗೆ ಮಾತು ಬಹಳ ಆಡಿದ್ರು ಅಂತ ಆಗಬೇಕಲ್ಲ. ಅದಕ್ಕೆ ಇದ್ದ ಶಬ್ದಗಳನ್ನೆಲ್ಲ ರಾಶಿ ಹಾಕು. ಅದನ್ನ ಯೋಗಿವರ್ಯನೋ ಮುನಿಪನೋ ಋಷಿಯೇ ಇಷ್ಟು ಒಂದು ಶಬ್ದದಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಉತ್ತರ ಮಾತಾಡೋದು ಯಾವಾಗ? ಉದ್ದ ಮಾತಾಡಬೇಕು ಅಂತ ಹೀಗೆಲ್ಲ ನನಗೆ ಇನ್ನೂ ಅವಕಾಶ ಇಲ್ಲ. ಸ್ವಲ್ಪ ಮತ್ತೆ ಹೋಗುದೇ ನಾನು. ಒಳ್ಳೆಯದು. ಅದಕ್ಕೆ ಬೇಗ ಹೋಗುವುದೇ ಒಳ್ಳೆ. ಸ್ವಾಮಿ, ನಿಮ್ಮಂತಹ ಯೋಗ್ಯತಾವಂತರನ್ನು ನಾವು ಕಂಡಾಗ ನಮಸ್ಕರಿಸಬೇಕು, ನಿಮ್ಮ ಪೂಜೆ ಮಾಡಬೇಕು. ನೀವು ಗಂಧರ್ವಲೋಕಕ್ಕೆ ಬರ್ತಾ ಇದ್ರೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ನಿಮ್ಮನ್ನು ಕರೆಸಿಕೊಳ್ತಾ ಇದ್ದೆ. ನಮಗೆ ಅಲ್ಲಿಗೆ ಬರುವ ಇಚ್ಛೆ ಇಲ್ಲ. ಆದರೂ ಇಲ್ಲಿ ಕಾಣ ಸಿಕ್ಕಿದಂತಹ ನಿಮಗೆ ನಿಮ್ಮನ್ನು ಒಂದು ಸನ್ಮಾನಿಸಬೇಕು ಅಂತ ಆಗಿದೆ. ಸನ್ಮಾನ? ಹೌದು ನೀನು? ಹೌದು ನನಗೆ? ಹೌದು. ಈ ಸನ್ಮಾನ ಮಾಡುವವರು ಮಾನಧನರಾಗಿರ್ಬೇಕು. ಸನ್ಮಾನ ಲಾಭ ಉಂಟು ಅಂತ ಮಾಡ್ಲಿಕ್ಕೆ ಹೊರಟ್ರೆ ಆ ಸನ್ಮಾನ ಸ್ವೀಕಾರ ಅಲ್ಲ. ಅಂದ್ರೆ ನಿನ್ನ ಸನ್ಮಾನ ನನಗೆ ಬೇಡ. ಅಲ್ಲ, ನಾನು ನಿಮ್ಮಿಂದ ಏನನ್ನಾದ್ರೂ ಪಡೀಬೇಕು ಎನ್ನುವಂತಹ ಆಶೆಯಿಂದ ಸನ್ಮಾನ ಮಾಡುವುದಲ್ಲ. ಅಲ್ಲ, ಸನ್ಮಾನ ಪಡೆದವ ಕೊಡ್ಲಿಕ್ಕೆ ಅಂತ ದುಡ್ಡು, ಅವನ ತಟ್ಟೆಯಲ್ಲಿರುವುದು 4 ಕೊಳೆತ ಬಾಳೆಹಣ್ಣು, ಒಂದು ಹರಿದು ಹೋದ ಶಾವು, ಮತ್ತೆ ಕೊಡ್ಲಿಕ್ಕೆ ಎಂತದ್ದು ಅಲ್ಲ. ನೀವು ಮೂಲಧನ ಸಂಗ್ರಹ ಮಾಡ್ತೀರಲ್ಲ, ಅದರ ಬಗ್ಗೆ ನಮಗೆ ಆಕ್ಷೇಪ ಇರುವುದು. ಓಹೋ, ಆದ್ರೆ ನೀವು ಕೊಡಬೇಕು ಅಂತ ಮನಸ್ಸಾದ್ರೆ ಮತ್ತೆ ನಾನು ಸ್ವೀಕರಿಸ್ತೇನೆ. ನಿಮಗೆ ಸಿಕ್ಕುವ ಯೋಗ ಇದ್ದರೆ ತಪ್ಪಿಸಲಿಕ್ಕೆ ಯಾರಿಗಾಗುತ್ತದೆ? ನೀವು ಸನ್ಮಾನ ಬೇಡ ಅಂತ ಹೇಳಬಾರ್ದು. ದಯವಿಟ್ಟು ನೀವು ಒಪ್ಪಿಕೊಡ್ಬೇಕು. ನಿನ್ನ ಸಂತೋಷಕ್ಕಾಗಿ ಆಗಲಿ. ಸನ್ಮಾನ ಮಾಡ್ತೇನೆ ಎನ್ನುವ ಹಾಗೆ ಒತ್ತಾಯಪೂರ್ವಕವಾಗಿ ಹೇಳಿದಾಗ ಒಪ್ಪಿಕೊಂಡಿದ್ದಾನೆ. ಇವತ್ತು ತಿಳ್ಕೊಂಡಿದ್ದಾನೆ ಭರ್ಜರಿ ಸನ್ಮಾನ ಆಗ್ತದೆ ಅಂತ. ಖಂಡಿತ ಅಲ್ಲ. ಇವನನ್ನು ನೋಡುವಾಗಲೇ ಇವನೊಬ್ಬ ಕಪಟಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕಾವಿಯನುಟ್ಟು ತಿರುಗುವರಲ್ಲ, ಕಾಮವ ಬಿಡಲಿಲ್ಲ. ಎಂತೆಂತಹ ಸನ್ಯಾಸಿಗಳಿದ್ದಾರೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ಇವನಿಗೆ ಸನ್ಮಾನ ಯಾವ ರೀತಿ ಗೊತ್ತಾ?
ಶಾಲು ಹಾಕಿ ಹಾರ ಹಾಕಿ ಇವನನ್ನು ಗೌರವಿಸುವುದಲ್ಲ, ಕಾಣುತ್ತಿರುವಂತಹ ಮಂಜು ಗೆಡ್ಡೆಗಳನ್ನು ಹೊತ್ತುಕೊಂಡು ಹೋಗಿ ಅವನ ತಲೆ ಮೇಲೆ ಹಾಕೋಣ. ನೀನು ಗಂಧರ್ವ ಲೋಕದಲ್ಲಿ ಇರುವುದಕ್ಕೆ ಯೋಗ್ಯನೇ ಅಲ್ಲ. ಆದುದರಿಂದ ಈ ಕ್ಷಣದಲ್ಲಿ ನೀನು ಭೂಲೋಕದಲ್ಲಿ ದುಷ್ಟ ರಾಕ್ಷಸನ ದುಃಖದಿ ಮುನಿಯ ಪಾದವ ಪಿಡಿದು ಘಾತವಾಯಿತು ಜಿಯ ಕಾಲದಾಯದಳೆಂದು ಪಾದದವನು ನಡೆದಿದೆನು. ಏತಕ್ಕಿಂತಾದುದು ನಾನೊಂದ ನರಿಯನು, ಏತಕ್ಕಿಂತಾದುದು ನಾನೊಂದ ನರಿಯನು. ನೀತು ಪರಿಹಾರ ಮುನಿಯೇ ನೀತೋರೋ ಪರಿಹಾರ. ಕಾತವಾಯಿತು ಜಿಯ ಕಾಲದಾಯದಳೆಂದು ಪಾದಗವ ಎದಗಿದನು ಜಿಯ ಮುನಿಯೇ. ಮಹಾತ್ಮರೇ, ಅಪರಾಧವಾಯಿತು ಸ್ವಾಮಿ, ಅಪರಾಧವಾಯಿತು. ಸತ್ತ ಮೇಲೆ ದುಃಖ, ಕೆಟ್ಟ ಮೇಲೆ ಬುದ್ಧಿ ಎನ್ನುವಂತಹ ಮಾತೊಂದಿದೆ. ಬೆಂಕಿಯೊಡನೆ ಸರಸ ಮಾಡುವುದಕ್ಕೆ ಮುಂದಾದ ಸ್ವಾಮಿ ನಾನು. ನಿಮ್ಮದಾದಂತಹ ಯೋಗ್ಯತೆ ಏನೆನ್ನುವುದನ್ನು ಅರ್ಥವಿಸಿಕೊಳ್ಳದೆ ನಿಮ್ಮನ್ನೇ ಪಚಾರಿಸುವುದಕ್ಕೆ ನಾನು ಮುಂದಾದೆ. ಯೋಗಿಯೋರ್ವನಿಗೆ ಸಿಟ್ಟು ಬಂದರೆ ಪರಿಣಾಮ ಏನಾಗ್ತದೆ ಎನ್ನುವುದನ್ನು ಹಾಗೆ ಲೋಕ ತಿಳಿಯುವ ಹಾಗಾಯಿತು ಸ್ವಾಮಿ. ಕೋಮಲವಾದಂತಹ ನಿಮ್ಮ ಹೃದಯಕ್ಕೆ ನೋವಾಯಿತೆ. ಗಂಧರ್ವ ಲೋಕದಲ್ಲಿ ಇದ್ದುಕೊಂಡು ನಮ್ಮದಾದಂತಹ ಯೋಗ್ಯತೆ ಏನೆನ್ನುವುದನ್ನು ಅರ್ಥವಿಸಿಕೊಂಡು ನಾಡಿನ ಜನರಿಗೆ ನಮ್ಮ ಬದುಕನ್ನೇ ಆದರ್ಶವಾಗಿ ಕೊಡಬೇಕಿತ್ತು. ಅದರ ಬದಲಾಗಿ ನಾವೇ ತಪ್ಪಿ ನಡೆದೆವು ಸ್ವಾಮಿ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಮುಂದಾದಿರಲ್ಲ. ನಾನು ಗಂಧರ್ವ ಲೋಕದಲ್ಲಿ ಇರುವುದಕ್ಕೆ ಶಕ್ತನಲ್ವೇ? ಭೂಲೋಕದಲ್ಲಿ ರಾಕ್ಷಸನಾಗಿ ಹುಟ್ಟಬೇಕೆ? ಇದಕ್ಕೆ ಪರಿಹಾರ ಎನ್ನುವುದಿಲ್ವೇ? ನನ್ನ ಮೇಲೆ ಕರುಣೆಯನ್ನು ತೋರಿ ನನ್ನನ್ನು ಉದ್ಧರಿಸಬೇಕು ತಂದೆಯೇ. ಇಳಿದು ಮಲಗುವ ಗಂಧರ್ವನ ಕಂಡಾಗ ಮುನೆ ಬಜ ಆಗನ ಸಮಯದಲ್ಲಿ ನಿರ್ಣನು ನಾಗಶಯನನು ಬಂದು ಶಾಪವ ಹೋಗಲಾಡಿಸಿ ಕಾಯುವ
ಬರುತ್ತೀಗ ರಾಘವನ ದರ್ಶನವ ಕಾದಿರು ನೀನು ಯಾರ ದರ್ಶನ? ಆ ರಾಘವನ ದರ್ಶನವ ಮಗನೇ ಕಾಲ ಮಿಂಚಿ ಹೋಯಿತು, ಇನ್ನು ಚಿಂತೆ ಮಾಡಿ ಫಲ ಇಲ್ಲ. ನಿನ್ನ ಸ್ವಬುದ್ಧಿಯಿಂದ ಇದಾದದ್ದಲ್ಲ. ನಿನ್ನವರು ನಿನಗೆ ಪ್ರಚೋದಿಸಿದರು, ನೀನು ನನ್ನನ್ನ ಕೆಣಕಿದೆ. ಈಗ ನನ್ನ ಜೊತೆಗೆ ಯಾರು ಇಲ್ಲ ಸ್ವಾಮಿ. ಅದೇ ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುದ್ಧಿ ಅಂತ್ಯದವರೆಗೆ ಇರುವುದಿಲ್ಲ ಎನ್ನುವುದಕ್ಕೆ ಇದೊಂದು ಪ್ರಕರಣವೇ ಸಾಕ್ಷಿ. ಮಡದಿ ಬಾರಳು ಮಂಚಬಾರದು, ಕಂಚು ಕನ್ನಡಿ ಸೇರದು, ಒಡಲು ಅಗ್ನಿಗೆ ಒಡವೆ ಪರರಿಗೆ, ಮಡದಿ ಮತ್ತೋರ್ವ ಚೆಲುವಗೆ. ಇಷ್ಟು ಸಣ್ಣ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಅವರು ಹೇಳಿದ್ರು ಅಂತ ನನ್ನನ್ನು ಅಪಹಾಸ್ಯಗೈದೆ, ಅವಗಣಿಸಿ ನುಡಿದೆ. ನನ್ನ ಕೋಪಕ್ಕೆ ಪಾತ್ರನಾಗಿ ಶಾಪಗ್ರಸ್ತನಾದೆ. ಇನ್ನು ಅತ್ತು ಫಲವಿಲ್ಲ, ನೀನು ರಾಕ್ಷಸನಾಗಲೇಬೇಕು. ಮತ್ತೊಮ್ಮೆ ಆ ಗಂಧರ್ವ ಲೋಕವನ್ನು ಸೇರಿಕೊಳ್ಳುವಂತಹ ಯೋಗ ಭಾಗ್ಯ ನನಗೆ ಇಲ್ಲ ಸ್ವಾಮಿ. ಇದೆ, ಯಾವಾಗ ಇದೆ. ಶ್ರೀಮನ್ನಾರಾಯಣ ಆ ನಾಗಶಯನ ರಾಮಾವತಾರದಿಂದ ಈ ಧರೆಗಿಳಿದು ಬರಲಿದ್ದಾನೆ. ಅವನ ದರ್ಶನ ಮಾತ್ರದಿಂದ ಈ ನಿನ್ನ ಶಾಪ ಕಳೆದು ಮತ್ತೆ ಗಂಧರ್ವ ಲೋಕವನ್ನು ಸೇರಿಕೊಳ್ತಿ. ರಾಮ ದರ್ಶನವನ್ನ ಕಾದಿರು. ನನ್ನ ಜೊತೆಯಲ್ಲಿ ಪ್ರತಿಯೊಬ್ಬರಿಗೂ ರಾಮ ದರ್ಶನವಾಗಲಿ ಎನ್ನುವಂತಹ ಪ್ರತೀಕ್ಷೆಯಲ್ಲಿದ್ದೇನೆ ಸ್ವಾಮಿ.